ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ತಿಂಡಿಗೆ ನಾನು ಖಾರ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸಣ್ಣ ಬೌಲಲ್ಲಿ ರೈಸು, ಹಾಗೆ ಒಂದು ಸಣ್ಣ ಬೌಲಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ ಹೆಚ್ಚಿರ್ತಕ್ಕಂತಹ ಸಣ್ಣ ಕಾಯಿ ತುರಿನ ನಾನೇ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 6ರಿಂದ 8 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಜಜ್ಜಿರ್ತಕ್ಕಂತಹ ಬೆಳ್ಳುಳ್ಳಿ, ಜಜ್ಜಿರ್ತಕ್ಕಂಥ ಸ್ವಲ್ಪ ಹಸಿ ಶುಂಠಿ, ತುಪ್ಪ ಹಾಗೂ ಇನ್ನೊಂದು ಬೌಲಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಐಟಮ್ ತೊಗೊಂಡ್ಮೇಲೆ ಇದನ್ನು ಯೂಸ್ ಮಾಡ್ತಕ್ಕಂತಹ ಏನು ಅರ್ಶಿಣದ ಪುಡಿನೂ ಬೇಕು. ಹಾಗೆ ಅರ್ಶಿಣ ಕೂಡ ನಾನು ಎತ್ತಿಟ್ಕೊತಿದ್ದೀನಿ. ಇಷ್ಟು ಐಟಮ್ಸು ಖಾರ ಪೊಂಗಲ್ಗೆ ಮಾಡಲಿಕ್ಕೆ ಬೇಕು. ನಿಮ್ಮ ಅಳತೆ, ಈಗ ನಾನು ನನ್ನ ಅಳತೆಗೆ ನಮ್ಮ ಮನೆಯವರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು ಬೌಲ್ ಅಕ್ಕಿಗೆ 1 ಬೌಲು ಹೆಸರುಬೇಳೆ ಬಳಸ್ತಾ ಇದ್ದೀನಿ. ಬಟ್ 1 ಬೌಲು ಜಾಸ್ತಿ ಆಗುತ್ತೆ. ಹೆಸರುಬೇಳೆ ಸಮಪ್ರಮಾಣ ತೊಗೊಳೋದ್ರಿಂದ ಅಳತೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಬೌಲ್ ರೈಸ್ ತೊಗೊಂಡಿದ್ದೀನಿ. ಸೊ ಅಲ್ಲಿಗೆ ನಾನು 2 ಬೌಲ್ ಅಕ್ಕಿಗೆ 1 ಬೌಲು ಹೆಸರುಬೇಳೆ ಹಾಕಿದ್ದೀನಿ. ಸೊ ನೀವು 1 ಬೌಲು ಅಕ್ಕಿ ಮಾಡೋದಾದರೆ ಅರ್ಧ ಹೆಸರುಬೇಳೆ ಹಾಕ್ಕೊಂಡ್ರೆ ಸಾಕು. ಸೊ ಅದನ್ನು 2 ಸಲ ತೊಳೆದ್ಬಿಟ್ಟು ಅಳತೆ ಪ್ರಮಾಣದಲ್ಲಿ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ನಾನು 2 ವಿಸಲ್ ತೊಗೊಳ್ತಿದ್ದೀನಿ. ನಾನು ನೀರು ಹಾಕಿ ಈ ಖಾರ ಪೊಂಗಲ್ ಮಾಡೋದು ತುಂಬ ಸುಲಭ, ಹಾಗೆ ತುಂಬ ರುಚಿಯಾಗಿರುತ್ತೆ. ಮಾಡೋವ್ರಿಗೂ ಕೆಲವ್ರಿಗೆ ಇಷ್ಟ ಆಗಲ್ಲ. ಒಂದು ಸಲ ಮಾಡಿ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿಸಿಲ್ ಹೊಡೆದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅಂಟಬಾರ್ದಲ್ವ. ಅದು ಬೇಗ ವಿಸಿಲ್ ತೆಗಿತಿದ್ದಂಗೆ ಸಾಮಾನ್ಯ ಕುಕ್ಕರಲ್ಲಿ ಅಂಟ್ಬಿಡುತ್ತೆ. ಹಾಗಾಗಿ ಸೊ ಅದೆತ್ತಿಟ್ಟು ಪಕ್ಕದಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಮೆಣಸು, ಜೀರಿಗೆ ಏನು ತೊಗೊಂಡಿದ್ದೆ ನಾನು, ಬೆಳ್ಳುಳ್ಳಿ ಜಜ್ಜಿರೋದು, ಹಾಗೆ ಶುಂಠಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಪ್ರತಿಯೊಂದೂ ಅವಾಗೆ ನಾನು ತೋರಿಸಿದ್ನಲ್ವ ಎಲ್ಲ ಐಟಮ್ನ ಹಾಕಬೇಕು. ಈ ಕಾಯಿ ತುರಿನ ಪೀಸಾದರೂ ಮಾಡ್ಕೊಳ್ಬೋದು, ನಿಮ್ಗೆ ತಿನ್ನಲಿಕ್ಕೆ ಹೆಂಗೆ ಬಾಯಿಗೆ ಸಿಗಬೇಕು ಆ ರೀತಿ, ಇಲ್ಲ ತುರಿದಾದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಹಾಗೆ ತುಪ್ಪ ಮೇಯ್ನ್ ಇಂಪಾರ್ಟೆಂಟು. ತುಪ್ಪ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಆ ಘಮ ಆ ಫ್ಲೇವರ್ ಇರಬೇಕು. ಹಾಗೆ ಮೆಣಸುಕಾಳುಗಳು ಕೂಡ ಬಾಯಿಗೆ ಸಿಗ್ತಾ ಇರಬೇಕು. ಹಾಗೆ ಅದು ಚೆಂದ ಖಾರ ಪೊಂಗಲ್ಲು. ಹಾಗಾಗಿ ಇಷ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿನೇ ಅಂತಿಲ್ಲ, ಬೇಕಾದ್ರೆ ಒಣಮೆಣ್ಸಿನ್ಕಾಯಿನ ಕೂಡ ಹಾಕೊಬೋದು. ಸೊ ಅದನ್ನು ನಾನು ಒಗ್ಗರಣೆ ಮಾಡಿ ಚೆನ್ನಾಗಿ ತುಪ್ಪದಲ್ಲಿ ಎಣ್ಣೆಯಲ್ಲಿ ಕರೆದಿರೋದನ್ನ ಈ ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೈಸ್ ಆದಮೇಲೆ ಆದಷ್ಟು ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೆ ನಾನು ಫಸ್ಟೇ ನಿಮಗೆ ತೋರಿಸಿದ್ದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ನೀರು ಚಿಮ್ಸ್ಕೊಳ್ಳಿ ಅಂತ. ನೀರು ಇಷ್ಟ ಆಗಿಲ್ಲ ಅಂತಂದರೆ ಕೆಲವರು ಮೊಸರನ್ನ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಹಾಲನ್ನ ಕಾಯಿಸಿ ಬಿಸಿ ಮಾಡಿಟ್ಟಿರ್ತೀರಲ್ಲ, ಹಾಲನ್ನ ಸಹ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ತೀರಾ ತೆಳುಗೆ ಬೇಕಾ, ಸ್ವಲ್ಪ ಪಾಯಸ ಥರ, ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕಾ, ನಿಮ್ಮ ಮನೆಯಲ್ಲಿ ಹೇಗೆ ಇಷ್ಟಪಡ್ತಾರೋ ಆ ಥರ. ತೀರಾ ತೆಳುಗೆ ಇಷ್ಟಪಡಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಇರಲಿ ಅಂತ ನಾನು ಈ ಕನ್ಸಿಸ್ಟೆನ್ಸಿಗೆ ಬರಲಿ ಅಂತ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ ಲಾಸ್ಟಲ್ಲಿ ನಾನು ತುಪ್ಪನ ಹಾಕ್ಕೊತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬಳಸಿ ತುಪ್ಪನ ಇಷ್ಟಪಡೋರು ಹಾಕ್ಬೋದು, ಇಷ್ಟಪಡ್ದಿದ್ರು ಖಾರ ಪೊಂಗಲಿಗೆ ಬೇಕೇ ಬೇಕು. ಅದು ತಿನ್ನೋವಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಹಾಗೆ ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೆ ಇಟ್ಟಿರ್ತೀನಿ. ನೋಡಿ, ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ಮಿಕ್ಸ್ ಮಾಡಿ ಈ ಹದಕ್ಕೆ ಬಂದಿರುತ್ತೆ. ನೀವು ಇಷ್ಟಪಡೋರು ತೆಳು ಜಾಸ್ತಿ ಬೇಕಂದರೆ ಸ್ವಲ್ಪ ನೀರನ್ನ ಇನ್ನೂ ಜಾಸ್ತಿ ಇಟ್ಟು ಕೂಗಿಸ್ಕೊಳ್ಳಿ, ನೀರು ಥರ. ಹಾಗಾಗುತ್ತೆ. ನಾನು ಅದ್ರ ಜೊತೆಗೆ ಸ್ವಲ್ಪ ಸೈಡ್ಗೆ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ. ಇದು ಖಾರ ಪೊಂಗಲ್ ಆದಮೇಲೆ ಅದು ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ, ಸ್ವೀಟು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಇದು ರೆಡಿಯಾಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಒಂದು ಸಲ ಟ್ರೈ ಮಾಡಿ. ನಾನು ಮಾಡಿರೋ ವಿಡಿಯೋಗಳು ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯ ಧನ್ಯವಾದಗಳು.